May the Lord's name be magnified. ನಾವು ಮಹಿಮೆಗೆ ಒಳಗಾಗಲಿ. I thank and praise God for this wonderful opportunity the Lord has granted to me to be with the saints in the Agape Christian Assembly once again this evening. ಒಂದು ಸಾಯಂಕಾಲ ವೇಳೆಯಲ್ಲಿಯೂ ಕೂಡ ಮತ್ತೊಂದು ಆವರ್ತಿ ಅಗಾಪೆ ಸಭೆಯ ಪ್ರಿಯರೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ನಾನು ಸಂತೋಷವುಳ್ಳನಾಗಿದ್ದೇನೆ. This whole month, all the Thursdays, we have been in fellowship and have been studying God's word together. ನಾವು ಈ ಒಂದು ತಿಂಗಳಿನಲ್ಲಿ ಪ್ರತಿ ಗುರುವಾರದ ಸಾಯಂಕಾಲ ಒಂದು ಅಧ್ಯಯನದಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಕಲಿಯುತ್ತಾ ಇದ್ದೇವೆ. I am really grateful to the oversight of the Agape Christian Assembly in Bangalore and the brethren there and the Lord's servant, Brother Raju Matthew, for granting me this opportunity to be in your midst in this manner. ಈ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನ ಹಂಚಿಕೊಳ್ಳುವುದಕ್ಕೆ, ನಿಮ್ಮೊಟ್ಟಿಗೆ ಅನ್ಯೋನ್ಯತೆಯನ್ನ ಪಡೆಯುವುದರಲ್ಲಿ ಬಹಳ ಸಂತೋಷವುಳ್ಳವನಾಗಿ ನಾನು ಸಭೆಯ ಹಿರಿಯರನ್ನ, ಸಭಿಕರನ್ನ ಮತ್ತು ಅಂಕಲ್ ರಾಜು ಮ್ಯಾಥ್ಯೂ ಅವರನ್ನ ನಾನು ವಂದಿಸುವನಾಗಿರುತ್ತೇನೆ. It's my prayer that God may bless you all abundantly and use you for His glory and His honor, and as an assembly He may enlarge your borders and the Lord's name may be magnified through your efforts and ministry in that great city of Bangalore. ಈ ಒಂದು ಸೇವೆಯ ಮುಖಾಂತರ ಈ ಒಂದು ದೇವರ ಒಂದು ಕೃಪೆಯು ಅದು ಹೆಚ್ಚಾಗಲಿ ಎಂಬುದಾಗಿ ಮತ್ತು ದೇವರಿಗೆ ತಾನೇ ಮಹಿಮೆಯು ಅದು ಬರುವಂತಾಗಲಿ ಎಂಬುದಾಗಿ ಈ ಒಂದು ಬೆಂಗಳೂರು ಪಟ್ಟಣದಲ್ಲಿ ನಮ್ಮ ಸಭೆಯು ಅದು ಸಾಕ್ಷಿಯಾಗಿರುವ ಹಾಗೆ ನನ್ನ ಪ್ರಾರ್ಥನೆ ಅದಾಗಿರುತ್ತದೆ. Please do continue to pray for us also as our family. We may be faithful unto the Lord and may be faithful and abounding in the Lord's work in this place in Jodhpur, Rajasthan. ನಾವು ಕೂಡ ಕುಟುಂಬವಾಗಿ ರಾಜಸ್ಥಾನ್ ಜೋಧ್ಪುರ್ನಲ್ಲಿ ನಂಬಿಗಸ್ತರಾಗಿ ನಾವು ಕುಟುಂಬವಾಗಿ ಸೇವೆಯನ್ನ ನಾವು ಮುಂದುವರಿಸುವ ಹಾಗೆ ನಮಗೋಸ್ಕರ ಕೂಡ ನೀವು ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. May we uphold each other in prayers so that in these end times we may be used of God for His own glory. ದೇವರ ಆ ಒಂದು ಮಹಿಮೆಗಾಗಿ ಈ ರೀತಿಯಾಗಿ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡುತ್ತಾ ನಾವು ಜೀವಿಸುವವರು ನಾವಾಗಿರೋಣ ಈ ಒಂದು ಕೊನೆಯ ಒಂದು ಕಾಲದಲ್ಲಿ ನಾವಿರುವಾಗ. For the past weeks we have been considering different characters or different personalities from the Old Testament in our study. ಈ ಒಂದು ಅಧ್ಯಯನಗಳಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಇರುವಂತ ದೇವ ಜನರ ಕುರಿತಾಗಿರುವಂತ ವ್ಯಕ್ತಿತ್ವಗಳನ್ನ ನಾವು ನೋಡುತ್ತಾ ಬಂದಿದ್ದೇವೆ. First we considered from the life of Elijah the Tishbite. ಮೊದಲನೇದಾಗಿ ತಿಷ್ಬಿಯನಾದ ಎಲಿಯನ ಜೀವಿತದಿಂದ ನಾವು ಅಧ್ಯಯನ ಮಾಡುತ್ತಾ ಬಂದೆವು. Then we considered from the life of Samuel. ಸಮುವೇಲನ ಜೀವಿತದಿಂದ ನಾವು ನೋಡುತ್ತಾ ಬಂದೆವು. Then we considered from the life of Noah. ಮತ್ತು ನೋಹನ ಜೀವಿತದಿಂದ ನಾವು ಅಂಶಗಳನ್ನ ಕಲಿಯುತ್ತಾ ಬಂದೆವು. Last Thursday we considered from the life of Abraham. ಕಳೆದ ಗುರುವಾರ ಅಧ್ಯಯನದಲ್ಲಿ ಅಬ್ರಹಾಮನ ಜೀವಿತದಿಂದ ನಾವು ಅಧ್ಯಯನ ಮಾಡುತ್ತಾ ಬಂದೆವು. But may I repeat it once again as I said it earlier. Although we have studied these characters, it's not a complete study in itself. Maybe it's just a beginning or it's just another helping tool to you that you may carry on your studies in this subject. ನಾನು ಪುನಃ ನಾನು ಹೇಳುತ್ತಾ ಬಂದ ಹಾಗೆ ಈ ಒಂದು ಅಧ್ಯಯನವೇ ಅದು ಈ ಒಂದು ವ್ಯಕ್ತಿಗಳ ಕುರಿತಾಗಿರುವಂತ ಅಂತ್ಯ ಅಧ್ಯಯನವಲ್ಲ. ಇದು ಬರೇ ಚಿಕ್ಕದಾಗಿರುವಂತ ಒಂದು ಅಧ್ಯಾಯವಾಗಿರುವಂತದ್ದಾಗಿದೆ. ಇದನ್ನ ನಾವು ವೈಯಕ್ತಿಕವಾಗಿ ಈ ಒಂದು ವ್ಯಕ್ತಿಗಳ ಕುರಿತಾಗಿ ನಾವು ಇನ್ನು ಹೆಚ್ಚಾಗಿ ಆ ಅಧ್ಯಯನವನ್ನ ನಾವು ಮಾಡಬಹುದಾಗಿದೆ. With the time that was available for us, we have considered just few important aspects from the life of these men of God, and God may help us that we may put it in our practical life and may carry the study forward in the days to come. ಈ ಒಂದು ವ್ಯಕ್ತಿತ್ವಗಳ ಅಧ್ಯಯನವು ನಮಗೆ ಕೊಟ್ಟಿರುವಂತ ಆ ಒಂದು ಕಾಲದ ಸಮಯದ ಅವಧಿಯಲ್ಲಿ ನಾವು ನೋಡಿದ್ದೇವೆ. ಆದರೆ ನಮ್ಮ ಒಂದು ವೈಯಕ್ತಿಕವಾದಂತ ಸಮಯಗಳಲ್ಲಿ ಈ ಒಂದು ವ್ಯಕ್ತಿತ್ವಗಳನ್ನ ನಾವು ಇನ್ನೂ ಹೆಚ್ಚಾಗಿ ಅಧ್ಯಯನ ಮಾಡುವುದಕ್ಕೆ ದೇವರು ತಾನೇ ಸಹಾಯ ಮಾಡಬೇಕು. Today evening I want to share some important truths that we learn from the life of Moses.
ನಾವು ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಮೋಶೆಯ ಜೀವಿತದಿಂದ ಸತ್ಯಾಂಶಗಳನ್ನ ನೋಡುವವರಾಗಿರೋಣ. We know that Moses is a great man of God. ನಮಗೆ ತಿಳಿದಿರುವಂತದ್ದಾಗಿದೆ, ಮೋಶೆಯು ಆತನು ಶ್ರೇಷ್ಠನಾದಂತಹ ದೇವ ಸೇವಕನಾಗಿದ್ದನು. He was greatly used of God. ಮತ್ತು ದೇವರಿಂದ ಹೆಚ್ಚಾಗಿ ಉಪಯೋಗಿಸಲ್ಪಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದನು. And there are so many truths that we can learn and apply in our life from the life of Moses. ಮತ್ತು ಮೋಶೆಯ ಜೀವಿತದಿಂದ ನಮ್ಮ ಜೀವಿತದಲ್ಲಿ ಅನೇಕ ಸತ್ಯಾಂಶಗಳನ್ನ ನಾವು ಅಳವಡಿಸಿಕೊಳ್ಳುವುದಕ್ಕೆ ಇರುವಂತದ್ದಾಗಿದೆ. We will just consider a few important truths from the life of Moses prayerfully, that we also may be able to apply it in our practical lives. ನಮ್ಮ ಒಂದು ವೈಯಕ್ತಿಕ ಕ್ರಿಸ್ತಿಯ ಜೀವಿತದಲ್ಲಿ ಕೂಡ ನಾವು ಈ ಒಂದು ಸತ್ಯಾಂಶಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ಈ ಒಂದು ಚಿಕ್ಕ ಅಧ್ಯಯನವು ಸಹಾಯ ಮಾಡಲಿ. The first truth or an important truth that we learn from the life of Moses is, ಮೊದಲನೆಯ ಒಂದು ಸತ್ಯಾಂಶ ಮೋಶೆಯ ಜೀವಿತದಿಂದ ನಾವು ಕಲಿಯುವುದೇನೆಂದರೆ, God prepares his people, then uses his people. ತನ್ನ ಜನರನ್ನ ಆತನು ಸಿದ್ಧಪಡಿಸಿ ಮೊದಲು, ಅದಾದ ನಂತರ ಆತನು ದೇವರು ಆ ಒಂದು ದೇವ ಮನುಷ್ಯನನ್ನ ಉಪಯೋಗಿಸುತ್ತಾನೆ. God prepares or equips his people first, and then he uses them. ದೇವರು ಮೊದಲು ತನ್ನ ಜನರನ್ನ ಆತನು ಸಿದ್ಧಪಡಿಸಿ ಅದಾದ ನಂತರ ಆತನು ಉಪಯೋಗಿಸುವವನಾಗಿದ್ದಾನೆ. When we read Exodus chapter 2 verse 23 and 24, ವಿಮೋಚನಾ ಕಾಂಡ 2ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನ ನಾವು ನೋಡುವಾಗ, we read, and it came to pass in process of time that the king of Egypt died, and the children of Israel sighed by reason of their bondage. They cried, and their cry came up to God by reason of the bondage. And God heard their groaning, and God remembered his covenant with Abraham, with Isaac, and with Jacob. 23, 24, 25ನೇ ವಚನ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನ ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನ ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನ ನೋಡಿ ಅವರಲ್ಲಿ ಲಕ್ಷ್ಯ ಬಿಟ್ಟನು. Here we read an important aspect. ಇಲ್ಲಿ ಒಂದು ಮುಖ್ಯವಾದಂತ ಸಂಗತಿಯನ್ನ ನೋಡುತ್ತೇವೆ. Verse 23 starts with this sentence, and it came to pass in the process of time. 23ನೇ ವಚನದಲ್ಲಿ ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಎಂಬುದಾಗಿ ನಾವು ಓದುತ್ತೇವೆ. God is saying it happened so in the course of time. ಇಲ್ಲಿ ಸ್ವಲ್ಪ ಸಮಯ ಅಥವಾ ಕೆಲವು ಬಹಳ ದಿವಸಗಳು ಕಳೆದ ಮೇಲೆ ಎಂಬುದಾಗಿ ನೋಡುತ್ತೇವೆ. What happened in this course of time? ಈ ಒಂದು ಕಳೆದ ಸಮಯದಲ್ಲಿ ಏನು ನಡೆದಿತ್ತು? God prepared his man Moses for the task ahead. ಮೋಶೆಯನ್ನ ಆ ಒಂದು ಕೆಲಸಕ್ಕಾಗಿ ದೇವರು ಆತನನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದನು. God equipped and prepared Moses, and then he used Moses for his glory. ಮೋಶೆಯನ್ನ ದೇವರು ಆತನು ಸಿದ್ಧಪಡಿಸಿ ಆತನನ್ನ ಮುಂದೆ ಉಪಯೋಗಿಸಿ ತಾನು ಮಹಿಮೆ ಪಡಿಸುವುದಕ್ಕೋಸ್ಕರ ಅದನ್ನ ಮಾಡಿದನು. We know Moses lived for 120 years. ಮೋಶೆಯು 120 ವರ್ಷಗಳ ಕಾಲ ಜೀವಿಸಿದನೆಂಬುದಾಗಿ ನಮಗೆ ತಿಳಿದಿದೆ. First 40 years he lived in Egypt. ಮೊದಲು 40 ವರ್ಷಗಳು ಆತನು ಐಗುಪ್ತ ದೇಶದಲ್ಲಿಯೇ ವಾಸವಾಗಿದ್ದನು. And the next 40 years he was in the wilderness of Midian. ಮತ್ತು ಇನ್ನೊಂದು 40 ವರ್ಷಗಳ ಕಾಲ ಆತನು ಮಿದ್ಯಾನ್ ಅರಣ್ಯ ಪ್ರದೇಶದಲ್ಲಿ ಆತನಿದ್ದನು. And in the final 40 years of his life he led the people of Israel from Egypt almost to the promised land. ಮತ್ತು ಇನ್ನು ಇದ್ದಂತ 40 ವರ್ಷಗಳ ಆತನ ಜೀವಿತದ ಅವಧಿಯಲ್ಲಿ ಐಗುಪ್ತ ದೇಶದಿಂದ ಆ ಒಂದು ವಾಗ್ದಾನ ದೇಶಕ್ಕೆ ಆತನು ಆ ಒಂದು ವಾಗ್ದಾನ ದೇಶದ ಒಂದು ಇನ್ನೇನು ಅಲ್ಲಿಗೆ ತಲುಪುವುದಕ್ಕೋಸ್ಕರ ಆತನು ಅವರನ್ನ ಅಲ್ಲಿವರೆಗೂ ನಡೆಸಿದನು. Moses received the best of Egyptian education. ಮೋಶೆಯು ಆ ಒಂದು ಐಗುಪ್ತ ದೇಶದ ಎಲ್ಲಾ ಒಂದು ವಿದ್ಯಾಭ್ಯಾಸವನ್ನ ಆತನು ಚೆನ್ನಾಗಿ ಕಲಿತನು. But for the work of God that was not important. ಆದರೆ ದೇವರ ಕೆಲಸಕ್ಕೋಸ್ಕರ ಅದು ಮುಖ್ಯವಾಗಿರಲಿಲ್ಲ. God took him to the wilderness and trained him for the service.
ದೇವರು ಆತನನ್ನ ಆ ಒಂದು ಮರುಭೂಮಿ ಅಥವಾ ಅರಣ್ಯ ಪ್ರದೇಶದಲ್ಲಿ ತೆಗೆದುಕೊಂಡು ಆತನನ್ನ ಸಿದ್ಧಪಡಿಸಿದನು. And then God used Moses. ಅದಾದ ನಂತರವೇ ಮೋಶೆಯನ್ನ ದೇವರು ಉಪಯೋಗಿಸಿಕೊಂಡನು. When we see the life of Moses, we understand that the timetable of God is a life size. ನಾವಿಲ್ಲಿ ನೋಡುತ್ತೇವೆ ದೇವರ ಒಂದು ಸಮಯವು ಅದು ಒಂದು ಜೀವಿತದ ಅವಧಿಗೆ ಅದು ಹೋಲಿಕೆ ಮಾಡಬಹುದು. God takes a whole lifetime to prepare his people for the work he has planned to do by his people. ತನ್ನ ಒಂದು ಜನರ ಮುಖಾಂತರ ತನ್ನ ಕಾರ್ಯವನ್ನ ಆತನು ಸಾಧಿಸುವುದಕ್ಕೋಸ್ಕರ ಆತನು ತನ್ನ ಸಮಯವನ್ನ ತೆಗೆದುಕೊಳ್ಳುತ್ತಾನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. If we were in the place of God, what we would have done? ನಾವು ದೇವರ ಒಂದು ಸ್ಥಾನದಲ್ಲಿ ಇರುವುದಾದರೆ ನಾವು ಏನನ್ನ ಮಾಡುತ್ತೇವೆ? We would have seen Moses as a most promising candidate to lead the people of Israel. ಇಸ್ರೇಲ್ ಜನರನ್ನ ನಡೆಸುವುದಕ್ಕೋಸ್ಕರ ಮೋಶೆ ಆತನು ಸರಿಯಾದ ವ್ಯಕ್ತಿ ಎಂಬುದಾಗಿ ನಾವು ಆ ಒಂದು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ನಾವು ಆರಿಸಿಕೊಳ್ಳುತ್ತಿದ್ದೇವೋ ಏನೋ. After the 40 years he spent in Egypt, we would have straight appointed him as the leader of Israel. ಇಸ್ರೇಲ್ ಜನಾಂಗದ ನಾಯಕನಾಗಿ ಐಗುಪ್ತದಲ್ಲಿಯೇ ಆತನು ನಾಯಕನಾಗಿದ್ದಾಗ ನಡೆಸುವುದಕ್ಕೆ ನಾವು ಉಪಯೋಗಿಸುತ್ತಿದ್ದೆವು. And we would have asked Moses to lead people of Israel for the next 80 years. ಇಸ್ರೇಲ್ ಜನರನ್ನ ಇನ್ನು ಬರುವಂತ 80 ವರ್ಷಗಳ ಕಾಲ ನೀನು ನಡೆಸು ಎಂಬುದಾಗಿ ನಾವು ಹೇಳಬಹುದಾಗಿತ್ತು. But God didn't do that. ಆದರೆ ದೇವರು ಆ ರೀತಿಯಾಗಿ ಮಾಡಲಿಲ್ಲ. Though Moses had Egyptian education, God still gave him the wilderness training and experience and prepared him for the service to come, though it was for a short time. ಆ ಒಂದು ವಿದ್ಯಾಭ್ಯಾಸ ಎಲ್ಲ ಇದ್ದರೂ ಸಹ ಅದನ್ನ ದೇವರು ಆತನು ತೆಗೆದುಕೊಳ್ಳಲಿಲ್ಲ. ಆದರೆ ಆತನನ್ನ ಸಿದ್ಧಪಡಿಸೋದಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ತನ್ನನ್ನ ಆತನ ಸೇವೆ ಮಾಡುವುದಕ್ಕೋಸ್ಕರ ಸಿದ್ಧಪಡಿಸುತ್ತಾ ಬಂದನು. When we see the work of God, ದೇವರ ಕಾರ್ಯವನ್ನ ನಾವು ನೋಡುವಾಗ we see that God prepares and then uses, then prepares again, then uses, then prepares again, and then uses again his people. ದೇವ ಜನರನ್ನ ದೇವರು ತಾನು ಸಿದ್ಧಪಡಿಸಿ ಆತನು ಉಪಯೋಗಿಸುತ್ತಾನೆ, ತಿರುಗಿ ಆತನು ಸಿದ್ಧಪಡಿಸಿ ಉಪಯೋಗಿಸುತ್ತಾನೆ, ಹೀಗೆ ಆತನು ಮಾಡುತ್ತಾ ಬರುತ್ತಾನೆ. Please turn with me to an important verse from Mark chapter 1. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಒಂದು ಮುಖ್ಯವಾದಂತ ವಚನ ಭಾಗವನ್ನ ನಾವು ನೋಡೋಣ. We will read Mark chapter 1 verse 17 and 18. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನ ಓದಿಕೊಳ್ಳೋಣ. Jesus said unto them, Come ye after me, and I will make you to become fishers of men. And straightway they forsook their nets and followed him. ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನ ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನ ಬಿಟ್ಟು ಆತನ ಹಿಂದೆ ಹೋದರು. Here we see the Lord Jesus Christ is calling his disciples and saying, You follow me, and I will make you fishers of men. ನೀವು ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನ ಮಾಡುವೆನು ಎಂದು ಹೇಳಿದನು. The Lord is not saying, Go to that school or this school. The Lord is saying, Come unto me. I will make you. I will prepare you. I will equip you to be fishers of men. ನೀವು ಆ ಒಂದು ಶಾಲೆಗೆ ಹೋಗಿರಿ, ಈ ಒಂದು ಶಾಲೆಗೆ ಹೋಗಿ ಕಲಿರಿ ಎಂಬುದಾಗಿ ಆತನು ಹೇಳಲಿಲ್ಲ. ನನ್ನನ್ನ ನೀವು ಹಿಂಬಾಲಿಸಿರಿ, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನ ಸಿದ್ಧಪಡಿಸುತ್ತೇನೆ, ನಿಮಗೆ ಬೇಕಾಗಿರುವ ಸಂಗತಿಗಳನ್ನ ನಾನು ಒದಗಿಸಿಕೊಟ್ಟು ನಿಮ್ಮನ್ನ ಸಿದ್ಧಪಡಿಸುತ್ತೇನೆ ಎಂಬುದಾಗಿ ತಿಳಿಸಿದನು. When we are available in the hands of God, God takes us and prepares us and uses us for his own glory. ನಾವು ದೇವರ ಒಂದು ಹಸ್ತಗಳಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವುದಾದರೆ ಆತನು ನಮ್ಮನ್ನ ಪೋಷಿಸಿ ನಮ್ಮನ್ನ ಆತನು ಸಿದ್ಧಪಡಿಸಿ ನಮ್ಮನ್ನ ಆತನ ಸೇವೆಗಾಗಿ ತನ್ನ ಮಹಿಮೆಗಾಗಿ ಮಾಡಿಸ್ತಾನೆ. Then there is one more truth that we learn from the life of Moses. ಮೋಶೆಯ ಜೀವಿತದಿಂದ ಇನ್ನೊಂದು ಸತ್ಯಾಂಶವನ್ನ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Another truth that we learn from the life of Moses is God does his greatest work through frail people. ದೇವರು ತನ್ನ ಒಂದು ಶ್ರೇಷ್ಠವಾದಂತ ಕಾರ್ಯವನ್ನ ಆ ಒಂದು ಬಲಹೀನವಾದಂತ ಜನರ ಮುಖಾಂತರ ಆತನು ಉಪಯೋಗಿಸಿ ಮಾಡುತ್ತಾನೆ ಎಂಬುದಾಗಿ. God does his greatest ministry or work
through weak and frail people. ದೇವರು ತನ್ನ ಶ್ರೇಷ್ಠವಾದಂತ ಕಾರ್ಯವನ್ನ ಆತನು ಎಂಥ ಜನರನ್ನ ಉಪಯೋಗಿಸಿ ಮಾಡುತ್ತಾನೆಂಬುದಾಗಿ ನೋಡುವುದಾದರೆ ಅದು ಬಲಹೀನತೆಯಲ್ಲಿರುವಂತ ನಮ್ಮನ್ನ ಉಪಯೋಗಿಸಿ ಮಾಡುತ್ತಾನೆ. We will turn to Exodus chapter 7 verse 1. ವಿಮೋಚನಾ ಕಾಂಡ 7ನೇ ಅಧ್ಯಾಯ 1ನೇ ವಚನವನ್ನ ನಾವು ನೋಡೋಣ. And the Lord said unto Moses, See, I have made thee a god to Pharaoh, and Aaron thy brother shall be thy prophet. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ, ನೋಡು ನಿನ್ನ ಅಣ್ಣನಾದ ಆರೋನ್ ನಿನಗೋಸ್ಕರ ಪ್ರವಾದಿಯಾಗಿರು. Here we see how God is using a weak and a frail Moses before Pharaoh. ಫರೋಹನ ಮುಂದೆ ಎಂತಹ ಒಂದು ಬಲಹೀನನಾದಂತ ಒಬ್ಬ ಮನುಷ್ಯನನ್ನ ದೇವರು ಉಪಯೋಗಿಸುತ್ತಾನೆ ನೋಡ್ರಿ. Moses in himself is unworthy. ಮೋಶೆಯು ತಾನೇ ತನ್ನಷ್ಟಕ್ಕೆ ಆತನು ಅಯೋಗ್ಯನಾಗಿದ್ದಾನೆ. Moses in himself is a very angry man. ಮೋಶೆಯು ತಾನು ಮನುಷ್ಯನಾಗಿ ಆತನು ಬಹಳ ಕೋಪಿಷ್ಠನಾದಂತ ಒಬ್ಬ ವ್ಯಕ್ತಿ. When two people fight, Moses gets angry. How can he lead the people of Israel to the promised land? ಇಬ್ಬರು ಜನರು ಅವರು ವ್ಯಕ್ತಿಗಳು ಜಗಳವಾಡುವಾಗ ಆತನು ಕೋಪಗೊಳ್ಳುತ್ತಾನೆ. ಆದರೆ ಇಂತಹ ದೊಡ್ಡ ಒಂದು ಹಿಂಡನ್ನ ಜನಾಂಗವನ್ನ ಆತನು ಹೇಗೆ ನಡೆಸುವುದಕ್ಕೆ ಸಾಧ್ಯ? Moses, we know that he was a stammerer. He cannot even speak properly. ಮೋಶೆಯು ಆತನು ತೊದಲು ನುಡಿಯವನು ಎಂಬುದಾಗಿ ಆತನು ತಿಳಿಸುತ್ತಾನೆ. ಆತನು ಸರಿಯಾಗಿ ಮಾತನಾಡುವುದಕ್ಕೆ ಬಾರದೇ ಇರುವವನು. So Moses has so many disqualifications in his life. ಮೋಶೆಯು ತನ್ನ ಜೀವಿತದಲ್ಲಿ ಅನೇಕ ಅನರ್ಹತೆಯನ್ನ ಉಳ್ಳವನಾಗಿದ್ದಾನೆ. Moses is a very weak and frail and an unworthy man. ಮೋಶೆಯು ಬಹಳ ಬಲಹೀನನು ಮತ್ತು ಸೋತು ಹೋಗಿರುವಂತ ಒಬ್ಬ ವ್ಯಕ್ತಿಯು ಆದಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. But God needs frail and weak people that he may prepare them and use them for his glory. ಆದರೆ ದೇವರು ಇಂತಹ ಜನರನ್ನೇ, ಇಂತಹ ಬಲಹೀನರಾದಂತ ಬಿದ್ದು ಹೋದಂತ ಜನರನ್ನೇ ಆತನು ಉಪಯೋಗಿಸಿ ತನ್ನ ಒಂದು ಶ್ರೇಷ್ಠವಾದಂತ ಕಾರ್ಯವನ್ನು ನಡೆಸೋದಕ್ಕೆ ಉಪಯೋಗಿಸ್ತಾನೆ. Here in Exodus 7:1 we see God is saying to Moses, Moses, you go and stand before Pharaoh, and I will make you like as unto a god before Pharaoh. ಆದರೆ ಮೋಶೆಗೆ ದೇವರು ಯೆಹೋವನು ಹೇಳುವಂತದ್ದು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. Who is Pharaoh? ಫರೋಹನು ಯಾರು? He is a very great and a mighty king, emperor. ಫರೋಹನು ಆತನು ಶ್ರೇಷ್ಠನಾದಂತ ಒಬ್ಬ ಬಲಯುತನಾದಂತ ಒಬ್ಬ ಅರಸನಾದ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಅರಸನು. He has a very big kingdom under him. ಆತನ ಒಂದು ಅಧೀನದಲ್ಲಿ ದೊಡ್ಡದಾದಂತ ಒಂದು ಸಾಮ್ರಾಜ್ಯವೇ ಉಂಟು. He has got a great mighty army under him and so many nations under him. ಆತನ ಕೈ ಕೆಳಗೆ ಅನೇಕ ಸೈನ್ಯಗಳು ಮತ್ತು ಅನೇಕ ಜನಾಂಗಗಳು, ದೇಶಗಳು ಉಂಟು. Pharaoh is a very great and a mighty king. ಶ್ರೇಷ್ಠನಾದಂತ ಒಬ್ಬ ವ್ಯಕ್ತಿಯು, ಒಬ್ಬ ಅರಸನು ಆಗಿರುವಂತವನಾಗಿದ್ದಾನೆ ಫರೋಹನು. But God tells Moses, Moses, though you are weak and frail and unworthy, I will use you to do a great work before Pharaoh for me. ನೀನು ಅನರ್ಹನಾಗಿರಬಹುದು, ನೀನು ಬಲಹೀನನಾಗಿರಬಹುದು, ಆದರೆ ನಿನ್ನನ್ನ ನಾನು ಫರೋಹನ ಮುಂದೆ ನಿಲ್ಲಿಸಿ ನಾನು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ತಿಳಿಸ್ತಾನೆ. And not only God said like this, God did it in the life of Moses. ಮೋಶೆಯ ಜೀವಿತದಲ್ಲಿ ಅದನ್ನ ಹೇಳುವುದು ಮಾತ್ರವಲ್ಲದೆ ಆತನು ಅದನ್ನ ಮಾಡಿ ತೋರಿಸಿದನು. Moses became a great Jewish leader in his time. ಆ ಮೋಶೆಯ ಸಮಯದಲ್ಲಿ ದೊಡ್ಡ ಒಂದು ಯಹೂದಿ ನಾಯಕನು ಆಗಿ ಆತನಿದ್ದನು. Moses was a prophet and Moses was a lawgiver. ಮೋಶೆಯು ಆತನು ಪ್ರವಾದಿಯಾಗಿಯೂ ಮತ್ತು ಧರ್ಮಶಾಸ್ತ್ರವನ್ನ ಕೊಡುವಂತ ಒಬ್ಬ ವ್ಯಕ್ತಿಯಾಗಿ ನಾವು ನೋಡುತ್ತೇವೆ. We know that the law came through Moses, but grace came through the Lord Jesus Christ. ನಮಗೆ ತಿಳಿದಿದೆ ಈ ಒಂದು ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರವು ಮತ್ತು ಕೃಪೆಯು ಸತ್ಯವು ಅದು ಯೇಸು ಕ್ರಿಸ್ತನ ಮುಖಾಂತರ ಬಂತು ಎಂಬುದಾಗಿ. Moses became the author of the first 5 books of the scriptures. ಮೊದಲು 5 ಪುಸ್ತಕಗಳ ಒಂದು ಬರಹಗಾರನು, ಗ್ರಂಥಕರ್ತನು ಮೋಶೆಯಾದನು. Moses was the meekest man upon the face of the earth.
ಈ ಒಂದು ಭೂಲೋಕದಲ್ಲಿಯೇ ದೀನನಾದಂತ ಒಬ್ಬ ಮನುಷ್ಯನಾಗಿದ್ದರೆ ಅದು ಮೋಶೆ ಎಂಬುದಾಗಿ ನಾವು ಓದುತ್ತೇವೆ. Moses was faithful in all the household of God. ಮೋಶೆಯು ದೇವರ ಮನೆಯಲ್ಲಿ ಆತನು ನಂಬಿಗಸ್ತನಾಗಿದ್ದನೆಂಬುದಾಗಿ ಓದುತ್ತೇವೆ. What a great man, though he was weak in himself, but God used him to accomplish his great work through him. ಎಂತ ಒಂದು ಶ್ರೇಷ್ಠತೆಯನ್ನ ನಾವು ಅಲ್ಲಿ ನೋಡುತ್ತೇವೆ ಆತನ ಜೀವಿತದಲ್ಲಿ. ಆತನು ಬಲಹೀನನಾಗಿದ್ದರೂ ಸಹ ದೇವರು ಆತನನ್ನು ಉಪಯೋಗಿಸಿಕೊಂಡನು. God uses small people to do great work through their life. ದೇವರು ಆತನು ಶ್ರೇಷ್ಠ ಕಾರ್ಯವನ್ನ ಆತನು ಮಾಡುವುದಕ್ಕೋಸ್ಕರ ಬಲಹೀನರಾದಂತ ಚಿಕ್ಕ ಜನರನ್ನ ಆತನು ಉಪಯೋಗಿಸಿಕೊಳ್ಳುತ್ತಾನೆ. We see so many other examples that affirm this truth to us. ಇನ್ನು ಅನೇಕ ಉದಾಹರಣೆಗಳನ್ನ ಈ ಸತ್ಯಾಂಶವನ್ನ ಅದು ಸಿದ್ಧಾಂತಪಡಿಸುತ್ತದೆ. God used David mightily for his glory. ದೇವರು ದಾವೀದನನ್ನ ತನ್ನ ಮಹಿಮೆಗಾಗಿ ಆತನು ಉಪಯೋಗಿಸಿಕೊಂಡನು. Who was David? ದಾವೀದನು ಎಂತವನಾಗಿದ್ದನು? He was the smallest in his family. ಆತನು ತನ್ನ ಕುಟುಂಬದಲ್ಲಿಯೇ ಚಿಕ್ಕವನಾದಂತ ಒಬ್ಬ ಮನುಷ್ಯನು. He was the shortest also in his family. ಆತನು ತನ್ನ ಕುಟುಂಬದಲ್ಲಿ ಕುಳ್ಳನಾದಂತ ಒಬ್ಬ ವ್ಯಕ್ತಿಯು ಕೂಡ. His brothers were much taller and stronger than him. ಅಲ್ಲಿ ನೋಡುತ್ತೇವೆ ಆತನ ಒಂದು ಸಹೋದರರು ಬಹಳ ಒಂದು ಉದ್ದವಾಗಿಯೂ ಮತ್ತು ನೋಡುವುದಕ್ಕೆ ಚಂದವಾಗಿಯೂ ಇದ್ದರು. He was only a shepherd boy that used to tend the sheep of his father. ಆತನು ತನ್ನ ತಂದೆಯ ಮನೆಯ ಒಂದು ಕುರಿಯನ್ನ ನೋಡಿಕೊಳ್ಳುವ ಕುರುಬನಾಗಿ ಇರುವಂತ ಒಬ್ಬ ಹುಡುಗನಾಗಿದ್ದನು. But God uses frail and weak people to do his greatest work. ಆದರೆ ತನ್ನ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ದೇವರು ಬಲಹೀನರಾಗಿರುವಂತ ಜನರನ್ನ, ಚಿಕ್ಕ ಜನರನ್ನ ಆತನು ಉಪಯೋಗಿಸಿಕೊಡುತ್ತಾನೆ. We see in the book of Esther, God used Esther for his glory. ಮತ್ತು ಎಸ್ತರಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಎಸ್ತರಳನ್ನ ದೇವರು ಉಪಯೋಗಿಸಿಕೊಂಡನು. We read in chapter 2, who is Esther? She is only an orphan girl, but God used her to do his greatest work. ಎಸ್ತರಳು ಯಾರು ಎಂಬುದಾಗಿ 2ನೇ ಅಧ್ಯಾಯದಲ್ಲಿ ನಾವು ಆ ಪುಸ್ತಕದಲ್ಲಿ ಓದುತ್ತೇವೆ. ಆಕೆ ಒಬ್ಬ ಅನಾಥಳಾದಂತ ಒಬ್ಬ ಸ್ತ್ರೀ ಆಗಿದ್ದಳು. ಆದರೆ ದೇವರು ತನ್ನ ಕಾರ್ಯವನ್ನ ಮಾಡುವುದಕ್ಕೋಸ್ಕರ ಆಕೆಯನ್ನ ಉಪಯೋಗಿಸಿಕೊಂಡನು. God used Mordecai for his glory. ಮೊರ್ದೆಕಾಯನನ್ನ ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡನು. Who is Mordecai? ಮೊರ್ದೆಕಾಯನು ಯಾರಾಗಿದ್ದನು? An ordinary man who used to sit outside the gates of the king's palace. ಆ ಒಂದು ಅರಮನೆಯ ಒಂದು ಬಾಗಿಲುಗಳ ಹೊರಗೆ ನಿಂತಿರುವಂತ ಒಬ್ಬ ಸಾಧಾರಣ ಮನುಷ್ಯನಾಗಿದ್ದನು ಆತನು. But God uses weak and frail people to do his greatest work. ಆದರೆ ಬಲಹೀನರು, ದೀನರು ಆಗಿರುವಂತ ಜನರನ್ನ ದೇವರು ತನ್ನ ಶ್ರೇಷ್ಠ ಕಾರ್ಯವನ್ನು ಮಾಡುವುದಕ್ಕೆ ಉಪಯೋಗಿಸಿಕೊಡ್ತಾನೆ. God indirectly through his deeds proclaimed to Mordecai that Mordecai, your place is not outside the gates of king's palace, your place is inside the king's palace. And we read that in chapter 10 of Esther. ಎಸ್ತರಳ ಪುಸ್ತಕ 10ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಮೊರ್ದೆಕಾಯನ ಒಂದು ಸ್ಥಾನ ಅದು ಹೊರಗೆ ಅಲ್ಲ, ಅರಮನೆಯ ಒಳಗೆ ಇರಬೇಕಾಗಿದೆ ಎಂಬುದಾಗಿ ಅಲ್ಲಿ ನಾವು ದೇವರು ಮಾಡುವುದನ್ನ ನೋಡುತ್ತೇವೆ. When we read the Gospels, we see how Jesus Christ used his disciples, and especially Peter, how God used him. ನಾವು ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಶಿಷ್ಯರನ್ನ, ಅದರಲ್ಲಿ ವಿಶೇಷವಾಗಿ ಪೇತ್ರನನ್ನ ಉಪಯೋಗಿಸಿಕೊಂಡನೆಂಬುದಾಗಿ ನೋಡುತ್ತೇವೆ. He was an unlearned fisherman. ಆತನು ವಿದ್ಯಾಭ್ಯಾಸ ಇಲ್ಲದೆ ಇರುವಂತ ಒಬ್ಬ ಬೆಸ್ತನಾಗಿದ್ದನು. But God used him for his glory. ಆದರೆ ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡನು. On the day of Pentecost, when Peter preached, 3,000 men were saved. ಪೇತ್ರನು ಆ ಒಂದು ಪಂಚಾಶತ್ತಮ ದಿವಸದಂದು ಆ ಒಂದು ಸ್ವಾರ್ಥೆಯನ್ನು ಆತನು ಸಾರಿದಾಗ 3,000 ಜನರು ಅಲ್ಲಿ ಕರ್ತನನ್ನ ನಂಬಿದರು ಎಂಬುದಾಗಿ ಓದುತ್ತೇವೆ. When 3,000 men have to be saved, I believe at least there were 10,000 people that day in that place. ಆ ಒಂದು 3,000 ಜನರು, ಜನರು ಅಲ್ಲಿ ರಕ್ಷಣೆ ಹೊಂದಬೇಕಾಗಿದ್ದರೆ ಅಲ್ಲಿ ಸುಮಾರು 10,000 ಜನರಾದರು ಎಂಬುದಾಗಿ ನಾನು ನೆನೆಸ್ತೇನೆ. I don't know how many of us have seen a crowd of 10,000 people. ನಾವು ಎಷ್ಟು ಜನ 10,000 ಜನರು ಇರುವಂತ ಒಂದೇ ಆ ಒಂದು ಗುಂಪು ನಾವು ಎಲ್ಲಿ ನೋಡಿದ್ದೇವೋ ಇಲ್ವೋ ಗೊತ್ತಿಲ್ಲ. Peter himself must never have seen this crowd earlier in his life. ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ
ಮೊತ್ತದ ಒಂದು ಜನರನ್ನ ಆತನು ನೋಡಲಿಲ್ಲವೋ ಏನೋ. But when God used him, he stood boldly, proclaimed, preached boldly, and 3,000 men gave their life to the saving knowledge of Jesus Christ. ಆದರೆ ಆತನು ದೃಢವಾಗಿ ಧೈರ್ಯದಿಂದ ಆತನು ಸುವಾರ್ತೆಯನ್ನ ಆತನು ಸಾರಿದಾಗ 3,000 ಜನರು ಅಲ್ಲಿ ರಕ್ಷಣೆಗೆ ಬರುವುದನ್ನು ನೋಡುತ್ತೇವೆ. Yes, dear believers, it's true. God does his greatest work through frail and weak people. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಶ್ರೇಷ್ಠವಾದಂತ ಕಾರ್ಯವನ್ನ ತನ್ನ ಬಲಹೀನ ಜನರನ್ನ ಉಪಯೋಗಿಸಿ ಮಾಡುತ್ತಾನೆ. You may be thinking, Lord, I am so small. There are so great people and better people than me. I am very small and weak, but no need to tell that. Commit your life into the hands of God. God can use you for his glory. ಈ ರೀತಿಯಾಗಿ ನೀವು ನೆನೆಸುತ್ತಿರಬಹುದು, ಹೇಳುತ್ತಿರಬಹುದು, ನಾನು ಬಹಳ ಚಿಕ್ಕವನು, ನಾನು ಬೇರೆಯವರನ್ನ ಹೋಲಿಕೆ ಮಾಡಿ ನೋಡುವುದಾದರೆ ನಾನು ಏನು ಅಲ್ಲ ಎಂಬುದಾಗಿ ನೀವು ನೆನೆಸುತ್ತಿರಬಹುದು. ಆದ್ರೆ ಆ ರೀತಿಯಾಗಿ ಹೇಳಬೇಡ್ರಿ. ನಿಮ್ಮನ್ನೇ ನೀವು ಕರ್ತನ ಹಸ್ತಕ್ಕೆ ಸಮರ್ಪಿಸಿಕೊಳ್ಳುವುದಾದರೆ ಕರ್ತನು ಉಪಯೋಗಿಸಿಕೊಳ್ಳುವನಾಗಿದ್ದಾನೆ. Though you are weak and small, when you commit your life into the hands of God, God will prepare you and God will use you to do his greatest work through you for God's glory. ನೀವು ಬಲಹೀನರು ಮತ್ತು ಬಿದ್ದು ಹೋಗುವವರು ಎಂಬುದಾಗಿ ನೀವು ನೆನೆಸುವುದಾದರೂ ಸಹ ನಿಮ್ಮನ್ನೇ ನೀವು ಕರ್ತನ ಕೈಯಲ್ಲಿ ಒಪ್ಪಿಸುವುದಾದರೆ ಆತನು ನಿಮ್ಮನ್ನ ಸಿದ್ಧಪಡಿಸಿ ಆತನ ಸಮಯದಲ್ಲಿ ನಿಮ್ಮನ್ನ ಕರ್ತನ ಶ್ರೇಷ್ಠ ಕಾರ್ಯವನ್ನ ಮಾಡುವುದಕ್ಕೆ ಉಪಯೋಗಿಸಿಕೊಳ್ಳುತ್ತಾನೆ. Another truth that we learn from the life of Moses, ಇನ್ನೊಂದು ಸತ್ಯಾಂಶವನ್ನ ನಾವು ಮೋಶೆಯ ಜೀವಿತದಿಂದ ನೋಡುವುದೇನೆಂದರೆ, faith looks beyond world's value system and sees eternal values. ಈ ಒಂದು ನಂಬಿಕೆಯು ಲೋಕದ ಒಂದು ತತ್ವಗಳನ್ನ ಅದು ಮೀರಿ ನಿತ್ಯತ್ವದ ಸಂಗತಿಗಳನ್ನ ಎದುರು ನೋಡುವಂತದ್ದಾಗಿರುತ್ತದೆ. Yes, faith looks beyond world's value system and sees the eternal values. ಹೌದು, ಈ ಒಂದು ನಂಬಿಕೆಯು ಲೋಕದ ಸಂಗತಿಗಳನ್ನ ಅದು ಮೀರಿ ನಿತ್ಯ ಸಂಗತಿಗಳನ್ನ ಅದು ಎದುರು ನೋಡುವಂತದ್ದು ಅಥವಾ ನೋಡುವಂತದ್ದಾಗಿರುತ್ತದೆ. Please turn with me to Hebrews chapter 11. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನ ದಯಮಾಡಿ ತಿರುಗಿಸಿರಿ. Hebrews chapter 11, we'll read from verse 24 through 27. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ರಿಂದ 27ನೇ ವಚನವನ್ನ ನಾವು ಓದಿಕೊಳ್ಳೋಣ. By faith Moses, when he was come to years, refused to be called the son of Pharaoh's daughter, choosing rather to suffer affliction with the people of God than to enjoy the pleasures of sin for a season, esteeming the reproach of Christ greater riches than the treasures in Egypt, for he had respect unto the recompense of the reward. By faith he forsook Egypt, not fearing the wrath of the king, for he endured as seeing him who is invisible. 24ರಿಂದ 27ನೇ ವಚನದವರೆಗೆ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನ ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನ ದೃಷ್ಟಿಸುವವನೋ ಎಂಬಂತೆ ದೃಢಚಿತ್ತನಾಗಿದ್ದನು. Here we see, by faith Moses saw what is invisible. ಇಲ್ಲಿ ಮೋಶೆಯು ಆತನು ನಂಬಿಕೆಯಿಂದ ಯಾವುದು ಅದೃಶ್ಯವಾಗಿದೆಯೋ ಅದನ್ನ ನೋಡುವಂತನಾಗಿದ್ದನು. True wealth is eternal and Moses saw it by faith. ಆತನು ನಿತ್ಯತ್ವದ ಸಂಗತಿಗಳನ್ನ ನಂಬಿಕೆಯಿಂದ ಆತನು ನೋಡುವವನಾಗಿದ್ದನು. Moses saw that real riches are with God and he chose it. ಮೋಶೆಗೆ ಅರ್ಥವಾಯಿತು, ನಿಜವಾದಂತ ಐಶ್ವರ್ಯವು ಅದು ದೇವರ ಬಳಿಯಲ್ಲಿ ಉಂಟು, ಅದನ್ನ ಆತನು ನಂಬಿಕೆ ಕಣ್ಣಿನಿಂದ ನೋಡಿದ್ದನು. See what the Lord Jesus Christ said in Matthew chapter 6. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನು ಹೇಳಿದನೆಂಬುದಾಗಿ ನೋಡಿರಿ. Matthew 6, 19, 20 and 21.
ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19, 20, 21ನೇ ವಚನ. Lay not up for yourselves treasures on earth, where moth and rust doth corrupt, and where thieves break through and steal. But lay up for yourselves treasures in heaven, where neither moth nor rust doth corrupt, where thieves do not break through nor steal. For where your treasure is, there will your heart be also. ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬೆ ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬೆ ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. Here we see the Lord Jesus Christ is saying, don't gather your treasures on earth, but gather up your treasures in heaven, which will be safe for eternity. ನೀವು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ ಎಂಬುದಾಗಿ ಕರ್ತನು ಆತನು ತಿಳಿಸುತ್ತಾನೆ. ಆದರೆ ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳ್ರಿ, ಯಾಕೆಂದ್ರೆ ಅದು ನಿತ್ಯತ್ವಕ್ಕೂ ಇರುತ್ತದೆ. For where your wealth is, there your heart will also be. So if our wealth is in heaven, our hearts and minds will also be in heaven. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಆದ್ದರಿಂದ ನಮ್ಮ ಒಂದು ಮನಸ್ಸು ಎಲ್ಲಿದೆಯೋ ನಮ್ಮ ಕೇಂದ್ರ ಅಲ್ಲೇ ಇರುವಂತದ್ದಾಗಿರುತ್ತದೆ. We will also read from 2 Corinthians chapter 4. 2 ಕೊರಿಂಥ 4ನೇ ಅಧ್ಯಾಯವನ್ನ ಕೂಡ ನಾವು ಓದಿಕೊಳ್ಳೋಣ. 2 Corinthians chapter 4 verse 18. 18ನೇ ವಚನ, 2 ಕೊರಿಂಥ 4:18. While we look not at the things which are seen, but at the things which are not seen. For the things which are seen are temporal, but the things which are not seen are eternal. ನಾವು ಕಾಣುವಂತದ್ದನ್ನ ಲಕ್ಷಿಸದೆ ಕಾಣದಿರುವಂತದ್ದನ್ನ ಲಕ್ಷಿಸುವವರಾಗಿದ್ದೇವೆ. ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂತದ್ದು ಸದಾ ಕಾಲವೂ ಇರುವಂತದ್ದು. Paul is affirming this truth for us. That which is seen is temporal, but that which is unseen is eternal. ಪೌಲನು ಆತನು ದೃಢವಾಗಿ ಆತನು ನಮಗೆ ತಿಳಿಸುವುದೇನೆಂದರೆ, ಕಾಣುವಂತದ್ದು ಸ್ವಲ್ಪ ಕಾಲ ಮಾತ್ರ, ಆದರೆ ಕಾಣದಿರುವಂತದ್ದು ನಿತ್ಯತ್ವಕ್ಕೂ ಅದು ಇರುತ್ತದೆ ಎಂಬುದಾಗಿ. And we see Moses, by faith, he chose that invisible treasure and blessings for himself. ಅದೇ ರೀತಿಯಾಗಿ ಮೋಶೆಯು ತಾನು ನಂಬಿಕೆಯಿಂದಲೇ ಅದನ್ನ ನಿತ್ಯತ್ವ ಸಂಗತಿಗಳನ್ನ, ನಿತ್ಯ ಆಶೀರ್ವಾದಗಳನ್ನ ಆತನು ಆಯ್ಕೆ ಮಾಡಿಕೊಂಡನು. He didn't choose to enjoy the pleasures of sin, which is but for a season. ಆತನು ಸ್ವಲ್ಪ ಕಾಲಕ್ಕೆ ಇರುವಂತ ಪಾಪ ಭೋಗಗಳನ್ನ ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. He esteemed the reproach of Christ greater riches than treasures in Egypt. ಆತನು ಐಗುಪ್ತ ದೇಶದಲ್ಲಿರುವಂತ ಸಕಲ ಐಶ್ವರ್ಯವನ್ನ ಅದನ್ನ ಬಿಟ್ಟು ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. He did not fear the wrath of king because he endured and saw him who was invisible. ಆತನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನ ಬಿಟ್ಟು ಹೋದುದು ನಂಬಿಕೆಯಿಂದಲೇ ಅವನು ಅದೃಶ್ಯವಾಗಿರುವ ಆತನನ್ನ ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿದ್ದನು. True wealth is eternal, and Moses saw it by faith. ನಿಜವಾದಂತ ಒಂದು ಐಶ್ವರ್ಯವದು ನಿತ್ಯತ್ವಕ್ಕೆ ಇರುವಂತದ್ದಾಗಿದೆ. ಅದನ್ನ ಮೋಶೆ ಆತನು ನಂಬಿಕೆ ಕಣ್ಣಿನಿಂದ ದೃಷ್ಟಿಸಿದನು. We see that even in our world today also. ಅದನ್ನ ನಾವು ಈ ಲೋಕದಲ್ಲಿ ಇದನ್ನ ಇಂದು ಕೂಡ ನೋಡುತ್ತೇವೆ. Where are the wealthy and the powerful of the world today? ಎಲ್ಲಿ ಒಂದು ಐಶ್ವರ್ಯವಂತವರು ಮತ್ತು ಬಲಯುತರು ಎಲ್ಲಿದ್ದಾರೆ? Do you remember the richest man's name of the last century? ಕಳೆದ ಒಂದು ಶತಮಾನದ ಐಶ್ವರ್ಯವಂತನಾದಂತ ಒಬ್ಬ ವ್ಯಕ್ತಿಯ ಕುರಿತಾಗಿರುವ ಹೆಸರು ನಿಮಗೆ ಗೊತ್ತಿದೆಯೋ? I also don't know. ನನಗೂ ಕೂಡ ಗೊತ್ತಿಲ್ಲ. But there are many people of God who know the name of D.L. Moody. ಆದರೆ ಅನೇಕ ದೇವ ಜನರಿಗೆ D.L. ಮೂಡಿ ಎಂಬುವರ ವ್ಯಕ್ತಿಯ ಕುರಿತಾಗಿ ಅವರಿಗೆ ಹೆಸರು ಗೊತ್ತು. There are many who know the name of David Livingstone. ಡೇವಿಡ್ ಲಿವಿಂಗ್ಸ್ಟನ್ ರವರ ಹೆಸರು ಅನೇಕರಿಗೆ ಗೊತ್ತು. There are many who know the name of Hudson Taylor. ಹಡ್ಸನ್ ಟೈಲರ್ ರವರ ಹೆಸರು ಅನೇಕರಿಗೆ ಗೊತ್ತು. Now you may argue, brother, those are very old people
very old name. Talk to us about some recent ones. ಸಹೋದರರೇ, ಅವರೆಲ್ಲರೂ ಹಳೆ ಹೆಸರುಗಳು. ಅವರ ಹೊಸದಾಗಿರುವಂತವ್ರು ಯಾರಾದ್ರೂ ಇದ್ರೆ ಹೇಳ್ರಿ. Okay, tell me, who was the richest man 10 years back? 10 ವರ್ಷಗಳ ಹಿಂದೆ ಲೋಕದಲ್ಲಿ ಐಶ್ವರ್ಯವಂತನಾಗಿದ್ದನು ಯಾರಾಗಿದ್ದನು? Even I also don't know. ನನಗೂ ಕೂಡ ಗೊತ್ತಿಲ್ಲ. But I know 10 years back, the greatest servant of the Lord was Dr. Billy Graham, who is with the Lord now. ಆದರೆ 10 ವರ್ಷಗಳ ಹಿಂದೆ ಬಿಲ್ಲಿ ಗ್ರಾಹಂ ರವರು ಅವರು ದೇವರ ಸೇವಕರಾಗಿ ಈಗ ಕರ್ತನ ಬಳಿಯಲ್ಲಿದ್ದಾರೆ. Where are the wealthy and the powerful of the world today? They have gone away and perished. But those who saw the eternal wealth by faith in Jesus Christ, we still remember and cherish their name, their memories, their ministry, which God accomplished through them. ಆದರೆ ನಾವು ನೋಡುತ್ತೇವೆ, ಅನೇಕ ಐಶ್ವರ್ಯವಂತವರು, ಬಲಯುತರು ಎಲ್ಲರೂ ಕೂಡ ಅವರು ಹೋಗಿದ್ದಾರೆ. ಆದರೆ ನಿಜವಾಗಿಯೂ ದೇವರ ಸೇವಕರನ್ನ ನಾವು ಅವರಲ್ಲಿ ಅವರ ಜೀವಿತದಲ್ಲಿ ನಾವು ಆನಂದಿಸುವವರು ನಾವಾಗಿದ್ದೇವೆ. May God help us that we too, by faith like Moses, see the eternal values, eternal riches in Christ Jesus, and not just this temporal riches of this world today. ಅದೇ ರೀತಿಯಾಗಿ ನಾವು ಕೂಡ ಮೋಶೆಯ ರೀತಿಯಲ್ಲಿ ನಂಬಿಕೆಯಿಂದ ಆತನು ಆಯ್ಕೆ ಮಾಡಿದಂತ ನಿತ್ಯ ಸಂಗತಿಗಳನ್ನ ಕೂಡ ನಾವು ಕೂಡ ಆಯ್ಕೆ ಮಾಡಿ ಲೋಕದ ಸಂಗತಿಗಳನ್ನ ಬಿಟ್ಟು ಬಿಡುವವರಾಗಿರೋಣ. Many times we work so hard and tirelessly to get the riches of this world, but we must remember they will all perish one day. ನಾವು ಅನೇಕ ಕಷ್ಟಗಳನ್ನ ನಾವು ಮಾಡಿ ಈ ಲೋಕದ ಸಂಗತಿಗಳನ್ನ ಅಥವಾ ಹಣವನ್ನ ನಾವು ಸಂಪಾದನೆ ಮಾಡುವುದಕ್ಕೋಸ್ಕರ ನಾವು ಓಡಾಡುತ್ತೇವೆ. ಆದರೆ ಅದೆಲ್ಲವೂ ಕೂಡ ಈ ಲೋಕದಲ್ಲಿ ಅದು ನಾಶವಾಗಿ ಹೋಗುವಂತದ್ದಾಗಿದೆ. But if we do the Lord's work and if we esteem the reproaches of Christ greater riches, we shall receive eternal rewards from the Lord. ಆದರೆ ನಾವು ಕರ್ತನ ಒಂದು ಸೇವೆಯಲ್ಲಿ ಆತನಿಗೋಸ್ಕರ ನಾವು ಸೇವೆ ಮಾಡುವವರಾದರೆ ನಾವು ನಿತ್ಯತ್ವಕ್ಕೆ ಅದರ ಒಂದು ಪ್ರತಿಫಲವನ್ನ ನಾವು ಪಡೆಯುವವರಾಗಿರುತ್ತೇವೆ. So faith looks beyond world's value system and sees eternal values. ನಂಬಿಕೆಯು ಲೋಕದ ಸಂಗತಿಗಳನ್ನ, ಲೋಕದ ತತ್ವಗಳನ್ನ, ಮೌಲ್ಯಗಳನ್ನ ಅದು ದಾಟಿ ನಿತ್ಯತ್ವದ ಸಂಗತಿಗಳನ್ನ ನೋಡುವಂತದ್ದಾಗಿರುತ್ತದೆ. Finally, one more truth, and I would like to close with that. ಕೊನೆಯ ಒಂದು ಸತ್ಯಾಂಶವನ್ನ ನಾನು ತಿಳಿಸಿ ನಾನು ಮುಗಿಸುವುದಕ್ಕೆ ಬಯಸ್ತೇನೆ. Another truth that we learn from the life of Moses is, ಇನ್ನೊಂದು ಸತ್ಯಾಂಶ ಮೋಶೆಯ ಜೀವಿತದಿಂದ ನಾವು ನೋಡುವುದೇನೆಂದರೆ, obedience is difficult, but disobedience is disastrous. ವಿಧೇಯತ್ವವು ಅದು ಬಹಳ ಉತ್ತಮವಾಗಿರುವಂತದ್ದು, ಆದ್ರೆ ಅವಿಧೇಯತ್ವವು ಅದು ನಮ್ಮನ್ನ ನಾಶನಕ್ಕೆ ನಡೆಸುವಂತದ್ದಾಗಿದೆ. Obedience is difficult, but disobedience is disastrous. ವಿಧೇಯತ್ವವು ಕಷ್ಟವಾಗಿದೆ, ಆದರೆ ಅವಿಧೇಯತ್ವವು ಅದು ನಮ್ಮನ್ನ ಬೇರೆ ದಾರಿಗೆ ಅದು ಅಥವಾ ನಮ್ಮನ್ನ ನಾಶನಕ್ಕೆ ನಡೆಸುವಂತದ್ದಾಗಿದೆ. Turn with me to the book of Deuteronomy chapter 32. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದಗಳನ್ನ ತಿರುಗಿಸಿರಿ. Deuteronomy chapter 32, we'll read from verse 48 to 52. 32ನೇ ಅಧ್ಯಾಯ 48ರಿಂದ 52ನೇ ವಚನವನ್ನ ನಾವು ಓದಿಕೊಳ್ಳೋಣ. The Lord spake unto Moses the selfsame day, saying, Get thee up unto this mountain, Abrim, unto Mount Nebo, which is in the land of Moab, which is over against Jericho, and behold the land of Canaan, which I give unto the children of Israel for a possession, and die in the mount whither thou goest up, and be gathered unto thy people, as Aaron thy brother died in Mount Hor, and was gathered unto his people. Because ye trespassed against me among the children of Israel at the waters of Meribah Kadesh, in the wilderness of Zin, because ye sanctified me not in the midst of the children of Israel, you shall not see the land before thee, but thou shalt not go thither unto the land
which I gave unto the children of Israel. ಆ ದಿನದಲ್ಲಿ ಯೆಹೋವನು ಮೋಶೆಗೆ, ನೀನು ಈ ಅಬಾರೀಮ್ ಬೆಟ್ಟಗಳನ್ನ, ಅಂದರೆ ಮೋವಾಬ್ಯರ ದೇಶದಲ್ಲಿ ಯೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಬೆಟ್ಟವನ್ನ ಹತ್ತಿ ನಾನು ಇಸ್ರೇಲರಿಗೆ ಸ್ವದೇಶವಾಗುವುದಕ್ಕೆ ಕೊಡುವ ಕಾನಾನ್ ದೇಶವನ್ನ ನೋಡು. ಅನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಹೋರೇಬ್ ಬೆಟ್ಟದಲ್ಲಿ ದೇಹವನ್ನ ಬಿಟ್ಟು ತನ್ನ ಪಿತೃಗಳನ್ನ ಸೇರಿದ್ದಾನೋ ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನ ಬಿಟ್ಟು ಪಿತೃಗಳಲ್ಲಿ ಸೇರಬೇಕು. ನೀವಿಬ್ಬರು ಚೀನ್ ಅರಣ್ಯದಲ್ಲಿ ಮೆರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರೇಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡಿ ಹೋದದ್ದರಿಂದ ಹೀಗೆ ಆಗಬೇಕು. ನಾನು ಇಸ್ರೇಲರಿಗೆ ಕೊಡುವ ದೇಶವನ್ನ ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು. I hope you understood where I said obedience is difficult, but disobedience is disastrous. ವಿಧೇಯತ್ವವು ಅದು ಕಷ್ಟಕರವಾಗಿದೆ, ಆದರೆ ಅವಿಧೇಯತ್ವವು ಅದು ನಮ್ಮನ್ನ ದುಃಖಕ್ಕೆ ಒಳಗಾಗ ಮಾಡುತ್ತದೆ. Lord is saying to Moses, you will see the promised land, but you will not enter into the promised land. ಮೋಶೆಗೆ ದೇವರು ಹೇಳುವಂತದ್ದು, ನೀನು ವಾಗ್ದಾನ ದೇಶವನ್ನ ನೋಡಬಹುದಷ್ಟೇ, ಆದರೆ ಅದರೊಳಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. Why, Lord? ಯಾಕೆ ದೇವರೇ? Because you were disobedient unto me. ಯಾಕೆ ಎಂಬುದಾಗಿ ನೋಡುವಾಗ ನನಗೆ ಅವಿಧೇಯನಾಗಿ ನೀನಿದ್ದೆ. You didn't honor me before the people of Israel. You didn't obey me. You were disobedient unto me. ನೀನು ಇಸ್ರೇಲ್ ಜನರ ಮುಂದೆ ನನ್ನನ್ನ ಗೌರವದಿಂದ ಅಗೌರವಿಸಿದೆ, ನೀನು ವಿಧೇಯನಾಗಲಿಲ್ಲ ಎಂಬುದಾಗಿ ದೇವರು ತಿಳಿಸಿದನು. Because of the disobedience of Moses, Moses could only see the land from afar off, but he couldn't enter into the promised land. ಮೋಶೆ ಆತನು ತನ್ನ ಅವಿಧೇಯತ್ವದ ಕಾರಣದ ದೆಸೆಯಿಂದ ಆ ಒಂದು ವಾಗ್ದಾನ ದೇಶವನ್ನ ದೂರದಿಂದಲೇ ನೋಡುವುದಕ್ಕೆ ಆಯಿತೆ ಹೊರತು ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. How many times Moses was disobedient? ಎಷ್ಟು ಬಾರಿ ಮೋಶೆ ಅವಿಧೇಯನಾದನು? Just once. ಒಂದೇ ಬಾರಿ. How many times we are disobedient to the Lord? ಕರ್ತನಿಗೆ ನಾವು ಎಷ್ಟು ಬಾರಿ ಅವಿಧೇಯರಾಗಿದ್ದೇವೆ? Praise be unto God, for you and I live in the dispensation of grace. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ನೀವು ಜೀವಿಸುವಂತ ಕಾಲ ಕೃಪೆಯ ಕಾಲವಾಗಿದೆ. But we must remember, God desires obedience in the inward parts. ಆದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮಿಂದ ವಿಧೇಯತ್ವವನ್ನೇ ಆತನು ಎದುರು ನೋಡುವನಾಗಿದ್ದಾನೆ ಎಂಬುದಾಗಿ. 1 Samuel chapter 15 verse 22, Samuel says to King Saul, obedience is better than sacrifice. 1 ಸಮುವೇಲ 15ನೇ ಅಧ್ಯಾಯ 22ನೇ ವಚನದಲ್ಲಿ ಸಮುವೇಲನಿಗೆ ಯೆಹೋವನು ಹೇಳುವಂತದ್ದು, ಯೆಹೋವನಿಗೆ ವಿಧೇಯತ್ವವು ಅದು ಮೆಚ್ಚುವಂತನಾಗಿದ್ದಾನೆ ಯಜ್ಞ ಹೋಮಗಳಿಗಿಂತ ಎಂಬುದಾಗಿ. Philippians chapter 2 verse 6 to 8 and especially verse 8 tells us the Lord Jesus Christ was obedient unto death, even the death of the cross. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಶಿಲುಬೆಯ ಮರಣವನ್ನಾದರೂ ಸಹಿಸಿಕೊಳ್ಳುವಷ್ಟು ವಿಧೇಯನಾದನು ಎಂಬುದಾಗಿ. The Lord is our example for an obedient life. ಕರ್ತನಾದಂತ ಯೇಸು ಕ್ರಿಸ್ತನೇ ಆತನು ಪೂರ್ಣ ವಿಧೇಯದ ಒಂದು ಉದಾಹರಣೆ ಆಗಿದ್ದಾನೆ. Obedience is difficult, no doubt, but it can be made easy. ವಿಧೇಯತ್ವವು ಅದು ಕಷ್ಟಕರವಾಗಿ ಇದೆ, ಆದರೆ ಅದನ್ನ ನಾವು ಸುಲಭ ಮಾಡಬಹುದು. John chapter 14 verse 15, the Lord Jesus Christ said, if you love me, you will keep my commandments. ಯೋಹಾನ ಬರೆದ ಸುವಾರ್ತೆ 14:15ರಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತದ್ದು, ನೀವು ನನ್ನನ್ನ ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಿರಿ ಎಂಬುದಾಗಿ. If we love the Lord Jesus Christ, obedience will not be burdensome or difficult. ನಾವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಪ್ರೀತಿಸುವುದಾದರೆ ಆತನ ಆಜ್ಞೆಗಳು ಅದು ಭಾರವಾಗಿರುವುದಿಲ್ಲ. How is our obedience unto the Lord? ನಮ್ಮ ಒಂದು ವಿಧೇಯತ್ವವು ಕರ್ತನಿಗೆ ಯಾವ ರೀತಿಯಾಗಿ ಉಂಟು? May our obedience be like the obedience of Philemon. ನಮ್ಮ ಒಂದು ವಿಧೇಯತ್ವವು ನಮ್ಮ ಆ ಒಂದು ಫಿಲೋಮೋನನ ಒಂದು ವಿಧೇಯತ್ವ ಹಾಗೆ ಇರಲಿ. Philemon chapter 1 verse 21 reads like this. ಫಿಲೋಮೋನನ ಪತ್ರಿಕೆ
ಒಂದನೇ ಅಧ್ಯಾಯ 21ನೇ ವಚನ ಈ ರೀತಿಯಾಗಿ ಓದುತ್ತದೆ. Having confidence in thy obedience, I wrote unto thee, knowing that thou wilt do also more than I say. ನನ್ನ ಮಾತನ್ನ ಕೇಳುವಿ ಎಂಬ ಭರವಸೆ ಉಳ್ಳವನಾಗಿ ಈ ಪತ್ರಿಕೆಯನ್ನ ನಿನಗೆ ಬರೆದಿದ್ದೆ. ನಾನು ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಮಾಡುವಿ ಎಂದು ನನಗೆ ಗೊತ್ತುಂಟು. Paul is saying, Philemon, I know about your obedience. I know, I am confident. I know you will do more than what I say. ಫಿಲೆಮೋನನೇ, ನಾನು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ನೀನು ವಿಧೇಯತ್ವವನ್ನ ನೀನು ಕಾರ್ಯವನ್ನ ಮಾಡುವವನಾಗಿದ್ದೆ ಎಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ಆತನು ಭರವಸೆಯಿಂದ ತಿಳಿಸುತ್ತಾನೆ. Though Moses was a weak and a frail man, God prepared him and did greatest work through the life of Moses. ಆ ಮೋಶೆಯು ಆತನು ಬಲಹೀನನು ಮತ್ತು ಒಡೆದು ಹೋಗಿರುವಂತ ಒಬ್ಬ ಮನುಷ್ಯನಾಗಿದ್ದರೂ ಸಹ ದೇವರು ಇಂಥ ಒಬ್ಬನನ್ನ ಉಪಯೋಗಿಸಿ ಶ್ರೇಷ್ಠವಾದಂತ ಕಾರ್ಯವನ್ನ ಮಾಡಿದನು. By faith Moses saw the true wealth, the eternal wealth in the reproach of the Lord Jesus Christ. ನಿಜವಾದಂತ ಐಶ್ವರ್ಯವನ್ನ ಕ್ರಿಸ್ತನ ನಿಮಿತ್ತವಾಗಿ ಹಿಂಸೆಯನ್ನ ಅನುಭವಿಸುವುದರಲ್ಲಿ ಆತನು ಆ ನಂಬಿಕೆಯ ಕಣ್ಣಿನಿಂದ ಆತನು ಸೃಷ್ಟಿಸಿದನು. One disobedience costed Moses dearly. He couldn't enter into the promised land. ಒಂದು ಅವಿಧೇಯತ್ವವು ಮೋಶೆಗೆ ವಾಗ್ದಾನ ದೇಶಕ್ಕೆ ಹೋಗುವುದಕ್ಕೆ ಅದು ಸಾಧ್ಯವಾಗದೆ ಮಾಡಿತು. May we be very cautious and very committed in our spiritual life. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ನಾವು ಅವಿಧೇಯತ್ವದಿಂದ ನಾವು ಜೀವಿಸುವವರಾಗಿರೋಣ. May our prayer be, Lord, make me like Moses, use me for thine glory and honor. ನಮ್ಮ ಪ್ರಾರ್ಥನೆ ಮೋಶೆಯ ಹಾಗೆ ನಮ್ಮನ್ನ ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. May we pray, Lord, make me like Abraham, make me like Noah. ನೋಹನ ಹಾಗೆ ಅಬ್ರಹಾಮನ ಹಾಗೆ ನನ್ನನ್ನ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. May we pray, Lord, make me like Samuel, make me like Elijah the Tishbite. ಎಲಿಯನ ಹಾಗೆ ಎಲಿಯನ ಹಾಗೆ ಸಮೂವೇಲನ ಹಾಗೆ ನನ್ನನ್ನ ಮಾಡು ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರಲಿ. Make me like the men of God of past, of old, that I may be also able to glorify thy name through my small life. ನಾವು ಕೂಡ ಇಂದಿನ ದೇವ ಜನರ ಹಾಗೆ ನಮ್ಮ ಜೀವಿತವು ಇರಲಿ, ನಿನ್ನನ್ನು ಮಹಿಮೆ ಪಡಿಸುವಂತೆ ಇರಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರಲಿ. May God bless these thoughts towards our hearts. May the name of the Lord Jesus Christ be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಒಂದು ಆಶೀರ್ವಾದದ ಈ ಒಂದು ಆಲೋಚನೆಗಳು ಆಶೀರ್ವಾದದಾಯಕವಾಗಿರಲಿ.